ಎಲ್ರಿಗೂ ನಮಸ್ಕಾರ. ಸೀಸನ್ ಬಿಸಿ ಅಂತ ಅವ್ರೆ ನನ್ನ ಕ್ರಿಕೆಟರ್ ಮಾಡ್ಕೊಂಡ್ಬಿಟ್ಟಿಲ್ಲ. ಇಲ್ಲ ಸೊ ಎಲ್ಲಾದ್ರೂ ಬಹುಮುಖ ಪ್ರತಿಭೆ ಸರ್, ಎಲ್ಲಾದ್ರಲ್ಲೂ ಬಿಸಿ ಇದ್ದೀರಾ, ಅದ್ರಲ್ಲೂ ಬಿಸಿ ಇದ್ದೀರಾ ಈ ಸಮಯದಲ್ಲಿ ಅಂತ ಹೇಳಿ ಸರ್. ಮೊದಲನೇದಾಗಿ ನನಗೆ ಟೈಟ್ಲು ತುಂಬ ಇಷ್ಟ ಆಯಿತು, ನಾನು ತುಂಬ ಶುರುವಾಗಿದೆ. ಪ್ಲಸ್ ನನಗೆ ಕಾ ಅಂತ ಏನು ಹಾಕಿದ್ರಲ್ಲ ಆ ಡಿಸೈನ್ ತುಂಬ ಇಷ್ಟ ಆಗಿತ್ತು, ಚೆನ್ನಾಗಿದೆ ಇದು. ಯಾಕಂದರೆ ಸುಮಾರು ಶಾರ್ಟ್ಸಲ್ಲಿ ನೋಡಿದೆ, ಅದನ್ನು ಯೂಸ್ ಮಾಡಿದರು ಆ ಡ್ರೀಮ್ ಕ್ಯಾಚರ್ನ. ಸೊ ಅದ್ರ ಮೇಲೆ ಬೇಸ್ಡ್ ಸಿನಿಮಾ ಅಂತ ಹೇಳಿದಾಗ ಐ ಥಿಂಕ್ ಅದನ್ನು ತುಂಬ ಚೆನ್ನಾಗಿ, ಅಂದರೆ ಕಥೆ ಇರೋದನ್ನು ಪೋಸ್ಟ್ಗೆ ತುಂಬ ಚೆನ್ನಾಗಿ ಅದನ್ನು ಅಡಾಪ್ಟ್ ಮಾಡಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಡೀಟೇಲಿಂಗ್ ತುಂಬ ನೀಟಾಗಿ ಮಾಡಿದ್ದಾರೆ. ಸೊ ಮಂಜೇಶ್ ಒಳ್ಳೇದಾಗಲಿ. ಎರಡನೇ ಸಿನಿಮಾ, ಸೊ ಮೊದಲನೇ ಸಿನಿಮಾ ಸಹ ತುಂಬ ಜನ ಅಪ್ರಿಷಿಯೇಟ್ ಮಾಡಿದಂಥ ಚಿತ್ರ. ಸೊ ಈಗ ಎರಡನೇ ಚಿತ್ರ ತುಂಬ ಒಳ್ಳೇದಾಗಲಿ, ಇನ್ನೂ ಹೆಚ್ಚು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ಆ್ಯಂಡ್ ಲಕ್ಷ್ಮಿ ಅವ್ರಿಗೂ ಕೂಡ ಹಿಂಗೆ ಪ್ರೊಡಕ್ಷನ್ ಯೋಗಿ ಹೇಳ್ದಂಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾರೆ, ಒಳ್ಳೊಳ್ಳೆ ಸಿನಿಮಾಗಳು. ಒಳ್ಳೇದಾಗಿದೆ ನಿಮಗೆ. ಆ್ಯಂಡ್ ಲೇಟಾಗಿ ಬಂದಿರೋಂಥ ಖುಷಿ, ಶ್ರಾವ್ಯ, ಸಾತ್ವಿಕ, ಮೂರು ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ಟವ್ರೆ, ಯಾವ ಹೆಸರು ಗ್ಯಾಪ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಈಗ. ಸೊ ಈ ಸದ್ಯಕ್ಕೆ ಸಾತ್ವಿಕ, ಒಳ್ಳೇದಾಗಲಿ ಸಾತ್ವಿಕ. ಆ್ಯಂಡ್ ಸಂತು ಒಳ್ಳೇದಾಗಲಿ, ತುಂಬ ವರ್ಷಗಳಿಂದ ಇದ್ದೀರಾ. ಆ್ಯಂಡ್ ಫಸ್ಟ್ ಟೈಮ್ ಲೀಡ್ ಆ್ಯಕ್ಟರ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದೊಂದು ತುಂಬ ದೊಡ್ಡ ಜವಾಬ್ದಾರಿ, ಅಂದರೆ ಒಂದು ಲೀಡ್ ಆ್ಯಕ್ಟ್ ಮಾಡೋಂಥದ್ದು. ಯಾಕಂದರೆ ಬರೀ ಆ್ಯಕ್ಟಿಂಗ್ ಅಲ್ಲ, ಅಲ್ಲಿ ನಿಮಗೆ ಒಂದು ಸಿನಿಮಾ ನಿಲ್ಲಿಸೋದು ತುಂಬ ಕಷ್ಟವಾದ ಕೆಲಸ. ಸೊ ಅದ್ರದ್ದು ಶ್ರಮ ನಮ್ಗೆ ಗೊತ್ತು. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್ ಕರೆದಿದ್ದಕ್ಕೆ. ಆ್ಯಂಡ್ ಎಲ್ಲರೂ ಮಾರ್ಚ್ 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್.